ಬರ್ತಿದ್ವಿ. ಫಸ್ಟ್ ಟೈಮು ಸಂಸದೆಯಾಗಿ ಈ ಭಾಗಕ್ಕೆ ಬಂದಿರೋದು ಖುಷಿ ಆಗುತ್ತೆ. ಅಂಬರೀಷ್ ಅವ್ರಿಗೆ ಮೊದಲಿಂದಲೂ ಈ ಭಾಗದಲ್ಲಿ ಬಹಳ ಜನ ಸ್ನೇಹಿತರು, ಆಪ್ತರು ಇವತ್ತಿಗೂ ಇದ್ದಾರೆ ಅವರು. ಸೊ ಬಂದಾಗೆಲ್ಲ ನಮ್ಮವ್ರ ಜೊತೆಲಿ ಇದ್ದಂಗೆ ಅನಿಸುತ್ತೆ. ಮೇಡಮ್ ಏನೆಲ್ಲ ಜವಾಬ್ದಾರಿ ಕೊಟ್ಟಿದ್ದಾರೆ, ಎಲ್ಲೆಲ್ಲ ಪ್ರವಾಸ ಇದೆ ನಿಮ್ಗೆ ಈಗ? ಅದು ಇವತ್ತು ಇಲ್ಲಿ, ನಾಳೆ ಮೈಸೂರು. ಅದು ನಮ್ಗೆ ಅಷ್ಟು ಮುಂಚಿತವಾಗಿ ಗೊತ್ತಾಗಲ್ಲ. ಮುಂದಕ್ಕೆ ನಾರ್ತ್ ಕರ್ನಾಟಕ ಆ ಕಡೆನೂ ಇರುತ್ತೆ. ಚರ್ಚೆ ಆಗ್ತಾ ಇದೆ. ದರ್ಶನ್ ಅವರು ನಿನ್ನೆ ಇವರ ಪರವಾಗಿ ಪ್ರಚಾರ ಹೋಗಿರೋದು, ಅಮ್ಮ ಹೇಳಿದಾಗ ಕೇಳ್ತೇನೆ ಎಂದಿದ್ರು, ನೀವೇ ಕಳಿಸಿದ್ರ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಏನ್ ಹೇಳ್ತೀರಿ? ನೋಡಿ, ಇದೆ ನನಗೆ ಸೈನ್ಸು ಲಾಜಿಕ್ಕು ಎರಡೂ ಮಿಸ್ ಆಗೋ ಒಂದು ಮಾತು ಅಂದರೆ ಇದೆ ನನ್ನ ಪ್ರಕಾರ. ದರ್ಶನ್ ಅವರನ್ನ ನಾನು ಬೇರೆ ಪಕ್ಷಕ್ಕೆ ಪ್ರಚಾರಕ್ಕೆ ಹೋಗಬೇಡಿ ಅಂತ ನಾನು ಯಾವತ್ತೂ ಹೇಳಲ್ಲ. ನಾನು ನಿಂತಿದ್ರೆ ಖಂಡಿತ ನನ್ನ ಜೊತೆಲಿ ನನ್ನ ಪರವಾಗಿ ಅವರು ಬರ್ತಾ ಇರೋರು. ಉಳಿದಿದ್ದು ಬಿಟ್ಟರೆ ನಾವು ಯಾವತ್ತೂ ರಾಜಕೀಯವಾಗಿ ಬೇರೆಯವ್ರ ಬಗ್ಗೆ, ಬೇರೆ ವಿಚಾರಗಳ ಬಗ್ಗೆ ನಾವು ಡಿಸ್ಕಸ್ ಮಾಡೋದು ಇಲ್ಲ. ನಾವೇನು ಪ್ರತಿದಿನ ಫೋನ್ ಎತ್ತಿ ಎಲ್ಲಿಗೆ ಹೋಗ್ತಿದ್ಯಾ, ಯಾರ ಪರ ಹೋಗ್ತಿದ್ಯಾ ಅಂತ ಕೇಳೋ ಒಂದು ಅಭ್ಯಾಸನೂ ಇಲ್ಲ. ಅದು ಅವರ ಇಚ್ಛೆಗೆ ಬಿಟ್ಟಿದ್ದು. ನಾನು ಯಾರು ಆ ಥರ ಹೋಗಬೇಡ ಅಂತ ಹೇಳೋಕ್ಕೆ. ಅವ್ರು ಮೊದಲಿಂದಲೂ ಲಾಸ್ಟ್ ಅಸೆಂಬ್ಲಿ ಚುನಾವಣೆಯಲ್ಲೂ ಮಂಡ್ಯದಲ್ಲೇ ಅವ್ರು ಮದ್ದೂರಲ್ಲಿ ಕಾಂಗ್ರೆಸ್ ಪರ ಮಾಡಿದ್ರು, ಶ್ರೀರಂಗಪಟ್ಟಣದಲ್ಲಿ BJP ಪರ ಮಾಡಿದ್ರು, ಪಾಂಡವಪುರದಲ್ಲಿ ದರ್ಶನ್ ಪುಟ್ನಯ್ಯ ಪರ ಮಾಡಿದ್ರು. ಹಾಗಾಗಿ ಅವ್ರಿಗೆ ಮೊದಲಿಂದ ಹೇಳ್ಕೊಂಡು ಬಂದಿರೋದು, ನಾನು ಪಕ್ಷ ಮುಖ್ಯ ಅಲ್ಲ, ನನಗೆ ಆ ವ್ಯಕ್ತಿ ನನಗೆ ಗೊತ್ತಿದ್ದರೆ ಅವ್ರಿಗೆ ನನಗಿಷ್ಟ ಆದರೆ ನಾನು ಹೋಗ್ತೀನಿ ಅಂತ. ನನಗೆ ಆ ರೀತಿಯದು ಕಳಿಸೋದಾದರೆ ನಾನೇ BJP ಸೇರಬೇಕು? ನಾನೇ ಡೈರೆಕ್ಟು ಸಪೋರ್ಟ್ ಮಾಡ್ಬೋದಲ್ಲ. ನಾನು ಪಕ್ಷೇತರ. ನನಗೆ ಯಾರು ಏನು ಫೋರ್ಸ್ ಮಾಡೋಕ್ಕೂ ಆಗಲ್ಲ ಅಥವಾ ಪ್ರೆಷರ್ ಮಾಡೋಕ್ಕೂ ಆಗಲ್ಲ, ಈ ಪಕ್ಷಕ್ಕೆ ಸೇರು, ಆ ಪಕ್ಷಕ್ಕೆ ಬೇಡ ಅಂತ. ನನ್ನ ಇಚ್ಛೆಯಿಂದ ನಾನು BJPಗೆ ಬಂದಿದ್ದೀನಿ. ಹಾಗಾಗಿ ಬೇರೆ ಪಕ್ಷಕ್ಕೆ ಹೋಗಿ ನೀನು ಸಪೋರ್ಟ್ ಮಾಡು ಅಂತ ಹೇಳೋ ಪ್ರಶ್ನೆನೇ ಬರಲ್ಲ. ಅಲ್ಲ, ನನಗೆ ಪಕ್ಷ ಯಾವ ರೀತಿ ಅವರು ಡಿಸೈಡ್ ಮಾಡ್ತಾರೆ, ಎಲ್ಲೆಲ್ಲಿಗೆ ನನ್ನ ಅಗತ್ಯ ಇದೆ ಅಂತ ಅವ್ರು ಅಂದ್ಕೊಳ್ತಾರೋ ಆ ರೀತಿ ನಾನು ಹೋಗ್ತಾ ಇದ್ದೀನಿ. ಬಿಟ್ಟರೆ ನನ್ನಾಗೆ ನಾನು ಹೋಗು ಬೇಡ ಅಂತ ಖಂಡಿತ ಹೌದು. ಅದು ಯಾವುದು ಕಾಂಗ್ರೆಸ್ ನಾಯಕರು ಅಂದರೆ ನಾನು ಸಂಸದೆ, ಅವ್ರ MLAಗಳು ಎಲ್ಲ ಕಡೆ ಯಾವುದ್ಯಾವ್ದ್ರ ಸಮಾರಂಭದಲ್ಲೂ ಎಲ್ಲೋ ತೆಗೆದಿರೋವಂಥ ಫೋಟೋಗಳನ್ನು ಇವಾಗ ಹಾಕಿ ಎಲೆಕ್ಷನಲ್ಲಿ ಸರ್ವೇ ಸಾಮಾನ್ಯ ಬಿಡಿ. ನನ್ನ ಎಲೆಕ್ಷನಲ್ಲೂ ಈ ರೀತಿ ಒಂದು ರೀತಿ ಸುಳ್ಳು ಮಾಹಿತಿ, ಸುಳ್ಳು ಪ್ರಚಾರ ಮಾಡ್ತಾನೆ ಇರ್ತಾರೆ. ನಾನಂತೂ ಯಾರನ್ನೂ ಭೇಟಿ ಮಾಡಿಲ್ಲ, ಅದನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಒಳ್ಳೆ ರಿಸಲ್ಟೇ ಬರುತ್ತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.